21ನೇ ತಾರೀಕಿಗೆ ಕರಾವಳಿ ಉತ್ಸವ ಮೈದಾನದಲ್ಲಿ ಆಳ್ವಾಸ್ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮ ವೈವಿಧ್ಯ ನಡೆಯುವುದಕ್ಕೆ ನಮ್ಮ ಶಿಕ್ಷಣ ಪ್ರತಿಷ್ಠಾನದ ಅತ್ಯಂತ ಮಹತ್ವಾಕಾಂಕ್ಷೆಯ ಒಂದು ಔಟ್ರೀಚಿಂಗ್ ಪ್ರೋಗ್ರಾಮ್ ಅಂದ್ರೆ ಆಳ್ವಾಸ್ ಸಾಂಸ್ಕೃತಿಕ ವೈಭವ ನಾಡಿನಾದ್ಯಂತ ಪ್ರವಾಸ ಮಾಡಿ ಜನಪ್ರಿಯತೆಯನ್ನು ಹಾಗೆ ಗುಣಮಟ್ಟದಲ್ಲೂ ಕೂಡ ಪ್ರಖ್ಯಾತಿಯನ್ನು ಗಳಿಸಿಕೊಂಡಂತಹ ಒಂದು ವಿಶೇಷವಾದಂತಹ ವಿದ್ಯಾರ್ಥಿ ಕಲಾವಿದರಿಂದ ರೂಪುಗೊಂಡಂತಹ ಒಂದು ಕಾರ್ಯಕ್ರಮ ಇದು. ಇದನ್ನು ಮಂಗಳೂರಿನ ಆಸುಪಾಸಿನ ಎಲ್ಲ ಕಲಾಸಕ್ತ ಬಂಧುಗಳಿಗೆ ನಾಗರಿಕರಿಗೆ ಮತ್ತೊಮ್ಮೆ ಸಾದರಪಡಿಸಬೇಕು ಅನ್ನುವಂತಹ ಮಹದಿಚ್ಛೆ ನಮ್ಮ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷರಾದ ಡಾಕ್ಟರ್ ಎಂ ಮೋಹನ್ ಆಳ್ವಾ ಅವರು. ನಾಡಿದ್ದು 21ರಂದು ನಡೆಯಿರುವಂತಹ ಆಳ್ವಾಸ್ ಸಾಂಸ್ಕೃತಿಕ ವೈಭವ ಈ ಕಾರ್ಯಕ್ರಮದ ಕುರಿತಾಗಿ ಸಮಗ್ರವಾದಂತಹ ಮಾಹಿತಿಯನ್ನು ಪತ್ರಕರ್ತ ಬಂಧುಗಳಿಗೆ ಮಾಡಿಕೊಡ್ಬೇಕು ಅಂತ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷರಾದ ಡಾಕ್ಟರ್ ಮೋಹನ್ ಆಳ್ವಾ ಅವರನ್ನು ನಾನು ವಿನಂತಿ ಮಾಡ್ತೇನೆ. ಮಾಡಿಕೊಡ್ಬೇಕು ಅಂತ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷರಾದ ಡಾಕ್ಟರ್ ಮೋಹನ್ ಆಳ್ವಾ ಅವರನ್ನು ನಾನು ವಿನಂತಿ ಮಾಡ್ತೇನೆ. ಕಲೆಗೆ ಸಂಬಂಧಪಟ್ಟ ನಮ್ಮ ದತ್ತು ಸ್ವೀಕಾರ ಮಾಡಿದಂತ ಸುಮಾರು 500 ವಿದ್ಯಾರ್ಥಿ ಕಲಾವಿದರಿಂದ ನಿಮಗೆ ಗೊತ್ತಿರುವ ಹಾಗೆ ಈಗಾಗಲೇ ರಾಜ್ಯಾದ್ಯಂತ ದೇಶದಲ್ಲೂ ಹೊರದೇಶದಲ್ಲೂ ಹೋಗಿ ಒಂದು 500ಕ್ಕೂ ಮಿಕ್ಕಿದಂತಹ ಕಾರ್ಯಕ್ರಮಗಳನ್ನು 2012ನೇ ಇಸವಿಯಿಂದ ಇವತ್ತಿನವರೆಗೆ ಕೊಡ್ತಾ ಬರುವುದನ್ನು ತಾವು ಗಮನಿಸಿದ್ದೀರಿ. ಆಳ್ವಾಸ್ ನುಡಿಸಿರಿ, ಆಳ್ವಾಸ್ ವಿರಾಸತ್ ಸಾಗಿ ಬಂದ ವಿಷಯ ನಿಮಗೆ ಗೊತ್ತಿದೆ. ಆಳ್ವಾಸ್ ವಿರಾಸತ್ 30 ವರ್ಷದಿಂದ, ಆಳ್ವಾಸ್ ನುಡಿಸಿರಿ 17 ವರ್ಷದಿಂದ ನಡೆದುಕೊಂಡು ಬಂದು ಆಮೇಲೆ ವಿಶ್ವ ನುಡಿಸಿರಿ ವಿರಾಸತ್ತನ್ನು ನಾವು 2012ರಲ್ಲಿ ಒಮ್ಮೆ ಮಾಡುವಾಗ ನಾವು ಇದು ಇನ್ನೂ ವಿಸ್ತಾರವಾಗಿ ಹೋಗಬೇಕು ಅಂತೇಳಿ ಅಲ್ಲಲ್ಲಿ ಘಟಕಗಳನ್ನು ಮಾಡಿದಾಗ ನಮ್ಮ ದಕ್ಷಿಣ ಜಿಲ್ಲೆ, ರಾಜ್ಯ, ದೇಶ, ಹೊರದೇಶದಲ್ಲಿ 88 ಘಟಕಗಳು ಆಗಿ ಹೋಯಿತು. ಈ ಸಮಯದಲ್ಲಿ ನಾವು ಅಲ್ಲಲ್ಲಿ ಹೋಗಿ ಸಾಂಸ್ಕೃತಿಕ ಪ್ರಜ್ಞೆಯನ್ನು ಮೂಡಿಸಿಕೊಂಡು ಬರ್ತಾ ಇದ್ದೆವು. ಮಂಗಳೂರಿನಲ್ಲೂ ಕೂಡ ಈ ಪ್ರಯುಕ್ತ 2 ಬಾರಿ ನಾವು ಆಳ್ವಾಸ್ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೊಟ್ಟಿದ್ದೆವು. ಈ ಸಲ 3ನೇ ಬಾರಿ ಈ ಕಾರ್ಯಕ್ರಮವನ್ನು ಮಾರ್ಚ್ 21ನೇ ಶನಿವಾರ ದಿವಸ ಸಂಜೆ 6:15 ಇದು ನಮ್ಮ ಕರಾವಳಿ ಉತ್ಸವ ಆಗುವಂತಹ ಜಾಗದಲ್ಲಿ ಇದು ನಡೀಲಿಕ್ಕಿದೆ. ಈ ಆಳ್ವಾಸ್ ನುಡಿಸಿರಿ ವಿರಾಸತ್ ಮಂಗಳೂರು ಘಟಕದ ಆಶಯದಲ್ಲಿ ಇದು ನಡೆಯುವಂತಹ ಕಾರ್ಯಕ್ರಮಕ್ಕೆ ನಾವು ನಮ್ಮ ಸಂಸ್ಥೆಯ ಬಹಳ ಹತ್ತಿರದ ನಮ್ಮ ಸಂಬಂಧಿ, ನಮ್ಮ ಮಾರ್ಗದರ್ಶಕರು, ಕೀರ್ತಿಶೇಷರಾದಂಥ ಡಾಕ್ಟರ್ ಎನ್ ವಿನಯ್ ಹೆಗ್ಡೆ ಅವರ ಹೆಸರಿನಲ್ಲಿ ವೇದಿಕೆಯನ್ನು ಮಾಡಿ ಇಡೀ ಕಾರ್ಯಕ್ರಮವನ್ನು ಅವರಿಗೆ ನಾವು ಸಮರ್ಪಣೆ ಮಾಡ್ತೇವೆ ಎಂಬುದನ್ನು ನಿರ್ಧಾರ ಮಾಡಿದ್ದೇವೆ. ಸಂಜೆ 6:10ಕ್ಕೆ ಸರಿಯಾಗಿ, ಯಾಕೆಂದ್ರೆ ನಮ್ಮ ಎಲ್ಲ ಕಾರ್ಯಕ್ರಮವನ್ನು ಕೂಡ ನಾವು ಮಾಡುವಾಗ ಕೇವಲ ಮನರಂಜನೆ ಕೊಡುವುದು ಮಾತ್ರ ಅಲ್ಲ, ಇದರ ಮುಖಾಂತರ ಒಂದು 10 ಸಂದೇಶವನ್ನು ನಾಡಿಗೆ ಕೊಡಬೇಕಾದ ನಮ್ಮ ಕರ್ತವ್ಯ. ಇದರಲ್ಲಿ ಒಂದು ಸಮಯ ಪ್ರಜ್ಞೆಯು ಕೂಡ. 6:10ಕ್ಕೆ ಸರಿಯಾಗಿ ನಮ್ಮ ವೇದಿಕೆಗೆ ಬಹಳಷ್ಟು ನಮಗೆ ನಮ್ಮ ಕೆಲವು ಅತಿಥಿಗಳನ್ನು ನಾವು ವೇದಿಕೆಗೆ ಕರೆದು ಕೂತ್ಕೊಳಿಸ್ತೇವೆ. 6:15ಕ್ಕೆ ಸರಿಯಾಗಿ ನಮ್ಮ ಕಾರ್ಯಕ್ರಮ ಪ್ರಾರ್ಥನೆ ಮುಖಾಂತರ ಪ್ರಾರಂಭ ಆಗ್ತದೆ. ಕೇವಲ 45 ನಿಮಿಷ ಮಾತ್ರ ನಮ್ಮ ಕಾರ್ಯಕ್ರಮ, ಅದು ಸಭಾ ಕಾರ್ಯಕ್ರಮಗಳು ಆ ದಿವಸ ಇರೋದು. ಉದ್ಘಾಟಕರಾಗಿ ನಮ್ಮ ಸಂಸದರು ಒಪ್ಪಿಕೊಂಡಿದ್ದಾರೆ. ಆಮೇಲೆ ಸಭೆಯ ಅಧ್ಯಕ್ಷತೆಯನ್ನು ನಮ್ಮ ವೇದವ್ಯಾಸ ಕಾಮತ್ ನಮ್ಮ ಶಾಸಕರು ನಡೆಸಿಕೊಳ್ಳಲಿಕ್ಕೆ ಇದ್ದಾರೆ. ಇದ್ದುಕೊಂಡು ಇದು ಕಾರ್ಯಕ್ರಮ ನಡೆಯುವುದು.